ಇಲ್ಲ ಸರ್, ಅದರಲ್ಲಿ ನಾನು ಖಂಡಿತವಾಗೂ ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲೂ ಮಾಡ್ತಿದ್ದೀನಿ. ಈಗ ನೋಡಿ 70 ಲಕ್ಷ ನಾಳೆ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಮಂಡೆಯಿಂದ. ಯಾರಿಗೆ? ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರೋ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರೋ PU ಸ್ಟೂಡೆಂಟ್ಸ್ಗೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ 10th ಸ್ಟೂಡೆಂಟ್ಸ್ಗೆ 70 ಲ್ಯಾಕ್ಸ್ ಒಬ್ಬೊಬ್ರಿಗೆ ₹1,000 ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನನ್ನ ಕಷ್ಟದ ದುಡ್ಡಿದು, ನನ್ನ ಹಾರ್ಡ್ ಅರ್ನ್ಡ್ ಮನಿ ಅದು ಕೊಡ್ತಾಯಿದ್ದೀನಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಸಹಾಯ ಮಾಡ್ತೀನಿ. ಬಟ್ ನನಗೇನಾಗ್ತಿದೆ, ಸ್ಟೇಟ್ ವೈಡ್ ಬಂದುಬಿಡ್ತಾ ಇದ್ದಾರೆ. ನಾನು ಹೆಂಗೆ ಸ್ಪಂದಿಸ್ಲಿ ಅಲ್ವಾ? ಅದು ಕಷ್ಟ ಆಗ್ತಿದೆ ಅಷ್ಟೇ. ಮಾಡಬೇಕು ಸರ್, ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆ ಮಾಡಬೇಕು. ನಾವು ತಪ್ಪು ಮಾಡಿದ್ರೆ ತೋರಿಸ್ಬೇಕು, ತಿದ್ದಬೇಕು, ಇದೆಲ್ಲ ಇರಬೇಕು ಸರ್. ಡಿಕ್ಟೇಟರ್ಶಿಪ್ ಥರ ರಾಜ್ಯಗಳು ನಡೆದುಬಿಟ್ರೆ ಹೆಂಗೆ? ಈಗ BJP ಸರ್ಕಾರದಲ್ಲಿ ಆಗಿದ್ದೇ ಅದು ಡಿಕ್ಟೇಟರ್ಶಿಪ್. ಅವ್ರ ವಿರುದ್ಧ ಯಾರೂ ಮಾತಾಡಬಾರ್ದು, ಅವ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಅದು ತಪ್ಪು ಸರ್, ಪ್ರಜಾಪ್ರಭುತ್ವಕ್ಕೆ ಮಾರಕ ಅದು. ನಾನು ಇವತ್ತು ಹೇಳ್ತೀನಿ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ನನ್ನ ದೇವಾಲಯನ ಗರ್ಭಗುಡಿನ ಎಷ್ಟು ಶ್ರೇಷ್ಠವಾಗಿ ನೋಡ್ತೀವೋ ಅಷ್ಟೇ ಶ್ರೇಷ್ಠವಾಗಿ ನೋಡ್ತೀನಿ. ಆ ಬದಲಾವಣೆ ತಂದು ತೋರಿಸ್ತೀನಿ. 1 ವರ್ಷ ಆದಮೇಲೆ ನೀವು ಇದೇ ಮೈಕ್ ಎತ್ಕೊಂಡ್ಬನ್ನಿ, ನಾನು ಏನು ಮಾಡಿದ್ದೀನಿ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್, ಧೈರ್ಯ ಇಟ್ಕೊಳ್ಳಿ. 1 ವರ್ಷ ಮೊಬೈಲಿಂದ ದೂರ ಇರಿ, ಡಿವಿಯೇಷನ್ ಆಗಬೇಡಿ, ಡಿಸ್ಟ್ರ್ಯಾಕ್ಟ್ ಆಗಬೇಡಿ. 1 ವರ್ಷ ನೀವು ಮನೇಲಿ ಕೂತ್ಕೊಂಡು ಹೋದರೆ ರೂಮ್ ಬಾಗಿಲು ಹಾಕ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಓದಿ. ಒಂದು ಯಾವುದಾದ್ರು ಅಕಾಡೆಮಿಗೆ ಹೋದರೆ 1 ವರ್ಷ ಮೊಬೈಲಿಂದ ದೂರ ಇರಿ. ದಿನಕ್ಕೆ ಒಂದು 14ರಿಂದ 16 ತಾಸು ಓದಿ. ಇನ್ನು ಕೆಪಾಸಿಟಿ ಇದ್ದರೆ 18 ತಾಸು ಓದಿ. ಗೆಲ್ತೀರಾ. ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಬಿಟ್ಟುಬಿಡಿ. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ, ಅವೆಲ್ಲ ಬೇಡ. ಕನ್ನಡ ಮೀಡಿಯಮ್ ಅವರೇ ಗೆಲ್ಲೋ ಸಾಧ್ಯತೆ. ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟೇ. ವಿಧಾನಸೌಧಕ್ಕೆ ಹೋಗಿಲ್ವಾ? ನನ್ನಂಥವನೇ ವಿಧಾನಸೌಧಕ್ಕೆ ಹೋದಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಮೆಡಿಕಲ್ ಕಾಲೇಜ್ಗೆ ಹೋಗೋದು ಕಷ್ಟನಾ? ಆಲ್ ದಿ ಬೆಸ್ಟ್.